ಟ್ರಾಫಿಕ್ ಸಮಸ್ಯೆ ಆಗ್ತಾ ಇದೆ ಎಂಬ ವಿಚಾರದಲ್ಲಿ ಏಕಾಏಕಿ ಬೀದಿ ಬದಿಯ ವ್ಯಾಪಾರಿಯನ್ನ ತೆರವು ಮಾಡಿರುವ ಘಟನೆ ಬೆಂಗಳೂರು ಹೊರವಲಯ ನೆಲಮಂಗಲ ನಗರದಲ್ಲಿ ಜರುಗಿದೆ. ಸೊಂಡೆಕೊಪ್ಪ ರಸ್ತೆಯಲ್ಲಿ ತೆರವು ವೇಳೆ ಬಡವರ ತಳ್ಳುವ ಗಾಡಿಗಳನ್ನು ಕಸದ ತುಂಬುವ ಟ್ರ್ಯಾಕ್ಟರ್ಗೆ ತುಂಬಿಕೊಂಡಿದ್ದಾರೆ ಸಿಬ್ಬಂದಿಗಳು. ಇನ್ನು ಜನರು ಗೋಳಾಡಿದ್ರೂ ಕೂಡ ಬಿಡದ ನಗರಸಭೆ ಆರೋಗ್ಯಾಧಿಕಾರಿಗಳು, ನಗರಸಭೆ ಅಧಿಕಾರಿಗಳು ಹಾಗೂ ಪೊಲೀಸರಿಂದ ಕಾರ್ಯಾಚರಣೆಯಿಂದ ಬೀದಿ ಬದಿಯ ವ್ಯಾಪಾರಿಗಳ ಆಕ್ರೋಶ ಅಳಲಾಗಿದೆ. ಸಾಕಷ್ಟು ವರ್ಷಗಳಿಂದ ಬೀದಿ ಬದಿ ವ್ಯಾಪಾರ ಮಾಡ್ತಾ ಇದ್ದ ಜನರು ರಸ್ತೆಯಲ್ಲಿ ಟ್ರಾಫಿಕ್ ಕಂಟ್ರೋಲ್ ಹೆಸರಲ್ಲಿ ಜನರಿಗೆ ಬರೀ ಆರೋಪ ಕೇಳಿ ಬಂದಿದ್ದು, ಬೀದಿ ಬದಿ ವ್ಯಾಪಾರಿಗಳ ಆಕ್ರೋಶದ ಅಬ್ಬರಕ್ಕೆ ಸ್ಥಳದಲ್ಲಿ ಇದ್ದ ನಗರಸಭೆ ಪೌರಾಯುಕ್ತ ಮಾಯವಾದ ಘಟನೆ ಜರುಗಿದೆ. ಅವ್ರು ಬಂದಿಲ್ಲ, ಅವ್ರ ಅಂಕ ಹೋಗ್ತಾ ಇದಾರೆ. ಏನೋ ನಾನು ಪಾಲ ಹಿಡ್ಕೊಂಡು ಹೋಗ್ಲಾ, ಕರ್ಸ್ರಿ ಇಲ್ಲಿ ತೋರಿಸ್ತೀನಿ. ಡೈರೆಕ್ಟ್ ರೆಕಾರ್ಡ್ ಕೊಡ್ತೀನಿ, ಹಾಕ್ರಿ ಟಿವಿಲೆಲ್ಲ ಹಾಕ್ರಿ. 10 ವರ್ಷ ಕಟ್ಕೊಂಡಿದ್ದಾರೆ, ಅಲ್ಲಿ ಬನ್ನಿ ತೋರಿಸ್ತೀನಿ. ಬರ್ರಿ ನೀವು ಟಿವಿ ಬಿಟ್ಬಿಟ್ಟು ಹೋಗಿ ಬಿಟ್ಟರವ್ರಿಗೆ ಇನ್ನೂ ಬಿಡಿಸ್ಬೇಕಂತ ತಗೊಂಡ್ರಿ, ರೆಕಾರ್ಡ್ ತಗೊಂಡ್ರಿ, ಓಪನ್ ಮಾಡ್ರಿ. ಕೋರ್ಟ್ ಸ್ಟೇ ಕೂಡ ಕೊಟ್ಟಿದ್ದಾರೆ.